ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಉಪಾಧ್ಯಕ್ಷ ಹಾಗೂ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನ ನೀಡೋಕೆ ಆಗ್ರಹ ಮಾಡ್ತಾ ಇದ್ದಾರೆ. ಜುಲೈ 20ಕ್ಕೆ ಸಂಸತ್ ಅಧಿವೇಶನ ಶುರು ಆಗ್ತಾ ಇದೆ. ಅವತ್ತಿಂದನೇ ದೆಹಲಿಯ ಜಂತರ್ ಮಂತರ್ನಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಅದಕ್ಕೆ 52 ನಾಯಕರಿಗೆ ಒಮರ್ ಅಬ್ದುಲ್ಲಾ ಆಹ್ವಾನ ಕೊಟ್ಟಿದ್ದಾರೆ. ಈ ನಾಯಕರ ಲಿಸ್ಟ್ ನಲ್ಲಿ ಪ್ರತ್ಯೇಕತಾವಾದಿ ಪಾಕಿಸ್ತಾನದ ಪರವಾಗಿ ಮಾತಾಡೋ ISI ಏಜೆಂಟ್ ಮಿರ್ವೈಸ್ ಉಮರ್ ಫಾರೂಕ್ ಕೂಡ ಇದ್ದಾನೆ. ಅಂದ್ರೆ ಕಾಶ್ಮೀರವನ್ನ ಭಾರತದಿಂದ ಪ್ರತ್ಯೇಕ ಮಾಡಬೇಕು ಅಂತ ವಾದಿಸಿಕೊಂಡು ಬಂದ ಒಬ್ಬ ಭಯೋತ್ಪಾದಕನನ್ನ ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋಕೆ ಸಿಎಂ ಒಮರ್ ಅಬ್ದುಲ್ಲಾ ಇನ್ವೈಟ್ ಮಾಡಿದ್ದಾರೆ. ನಮ್ಮ ಭಾರತ ದೇಶದ ಒಳಗೆ ಆ ಪ್ರತ್ಯೇಕತಾವಾದಿ ಬಂದು ಕಾಶ್ಮೀರದ ಬಗ್ಗೆ ಚರ್ಚೆ ಮಾಡ್ತಾನೆ. ಇಂತಹ ಅವಕಾಶವನ್ನ ನಮ್ಮ ದೇಶದ ಒಂದು ರಾಜ್ಯದ ಸಿಎಂ ಒಮರ್ ಅಬ್ದುಲ್ಲಾ ಮಾಡ್ಕೊಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ ಟೋಟಲ್ ಆಗಿ ಇಂಡಿಯಾ ಒಕ್ಕೂಟದ ನಾಯಕರಿಗೆ ಆಹ್ವಾನ ಬಂದಿದೆ ಮತ್ತು ಬಿಜೆಪಿ ನಾಯಕರಿಗೆ ಕೂಡ ಇನ್ವೈಟ್ ಬಂದಿದೆ. ಬಿಜೆಪಿ ನಾಯಕರು ಈ ಪ್ರತಿಭಟನೆಯನ್ನು ವಿರೋಧ ಮಾಡಿ ಆಹ್ವಾನನ ತಿರಸ್ಕಾರ ಮಾಡಿದ್ದಾರೆ. ಒಬ್ಬ ಪ್ರತ್ಯೇಕತಾವಾದಿನ ಪ್ರತಿಭಟನೆಗೆ ಕರೆಸೋದು ಸರಿಯಲ್ಲ ಅಂತ ಬಿಜೆಪಿ ಖಂಡನೆ ಮಾಡಿದೆ. ಆದರೆ ಕಾಂಗ್ರೆಸ್ ನಿಲುವು ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಜಮ್ಮು ಕಾಶ್ಮೀರ ಇವಾಗ ಕೇಂದ್ರಾಡಳಿತ ಪ್ರದೇಶ. 2019ರಲ್ಲಿ ಮೋದಿ ಸರ್ಕಾರ ವಿಶೇಷ ಸ್ಥಾನಮಾನನ ತೆಗೆದುಹಾಕಿದ ಮೇಲೆ ಇದು ರಾಜ್ಯ ಆಗಿ ಉಳಿಲಿಲ್ಲ. 2024ರಲ್ಲಿ ಚುನಾವಣೆ ನಡೆದು ಒಮರ್ ಅಬ್ದುಲ್ಲಾ ಸಿಎಂ ಆದ್ರು. ಆದ್ರೆ ಇದು ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಇಲ್ಲಿಗೆ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ. ಕರ್ನಾಟಕದ ತರ ಸ್ವತಂತ್ರವಾಗಿ ಆಡಳಿತ ಮಾಡೋಕೆ ಆಗೋದಿಲ್ಲ. ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಕೇಂದ್ರ ಸರ್ಕಾರ ಆ ರಾಜ್ಯವನ್ನ ಫುಲ್ ಆಗಿ ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ನಮಗೆ ಮೊದಲಿನ ತರ ರಾಜ್ಯ ಮಾಡಿಬಿಡಿ ಅನ್ನೋದು ಒಮರ್ ಅಬ್ದುಲ್ಲಾ ಅವರ ಬೇಡಿಕೆ. ಅದಕ್ಕೆ ಈ ಪ್ರತಿಭಟನೆ ನಡೀತಾ ಇರೋದು. ಆದರೆ ಪ್ರತ್ಯೇಕತಾವಾದಿ ಉಮರ್ ಫಾರೂಕ್ ಹೇಳಿದ್ದಾನೆ, ಈ ಪ್ರತಿಭಟನೆ ಜಮ್ಮು ಕಾಶ್ಮೀರಕ್ಕೆ ಕೇವಲ ರಾಜ್ಯದ ಸ್ಥಾನಮಾನ ಕೊಡೋದಲ್ಲ, ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ಆರ್ಟಿಕಲ್ 370 ಮತ್ತು 35A ವಾಪಸ್ ಕೊಡಬೇಕು ಅಂತ. ಈ ಉಮರ್ ಫಾರೂಕ್ ಮೊದಲಿಂದನೂ ಪಾಕಿಸ್ತಾನದ ನಾಯಕರ ಜೊತೆಗೆ ಗುರುತಿಸಿಕೊಂಡಿದ್ದಾನೆ. ISI ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡಿದ್ದಾನೆ. ಇವನನ್ನ ಭಯೋತ್ಪಾದಕ ಅಂತ ಘೋಷಣೆ ಮಾಡಿಲ್ಲ ಅಷ್ಟೇ, ಆದರೆ ಮಾಡೋದೆಲ್ಲ ಭಯೋತ್ಪಾದನಾ ಚಟುವಟಿಕೆಗಳೇ. ಉಮರ್ ಫಾರೂಕ್ ಒಬ್ಬ ಧಾರ್ಮಿಕ ಗುರು ಮತ್ತು ಆಲ್ ಪಾರ್ಟೀಸ್ ಹುರಿಯತ್ ಕಾನ್ಫರೆನ್ಸ್ ನ ಅಧ್ಯಕ್ಷ. ಈ ಸಂಘಟನೆಯ ಉದ್ದೇಶ ಕಾಶ್ಮೀರವನ್ನ ಭಾರತದಿಂದ ಪ್ರತ್ಯೇಕ ಮಾಡೋದು. ನಮ್ಮ ದೇಶದ ಜೊತೆಗೆ ಇರೋಕೆ ಇವರು ಯಾವತ್ತೂ ಒಪ್ಪಲ್ಲ. 2019ರಲ್ಲಿ ಭಯೋತ್ಪಾದಕರಿಗೆ ಹಣಕಾಸಿನ ಸಹಾಯ ನೀಡ್ತಾ ಇರೋದ್ರ ಬಗ್ಗೆ NIA ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇವನನ್ನ ವಿಚಾರಣೆ ಮಾಡಿತ್ತು. ಆದ್ರೆ ಪ್ರೂವ್ ಆಗಿರ್ಲಿಲ್ಲ. 370 ರದ್ದಾದಾಗ ಇವನನ್ನ ಪೊಲೀಸರು ಅನೇಕ ಬಾರಿ ಗೃಹ ಬಂಧನದಲ್ಲಿ ಇಟ್ಟಿದ್ರು. ಇಂತಹ ವ್ಯಕ್ತಿನ ದೆಹಲಿಯ ಪ್ರತಿಭಟನೆಗೆ ಬರೋದಿಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಈ ಪ್ರತಿಭಟನೆಗೆ ಇನ್ನೂ ಅನುಮತಿ ಸಿಕ್ಕಿಲ್ಲ, ಸಿಗ್ಲೂಬಾರದು.